ವೀರಶೈವ ಸಹ್ಯಾದ್ರಿ ಪತ್ತಿನ ಸಹಕಾರ ಸಂಘದ ನೂತನ ಸಾರಥಿಯಾಗಿ ಕೆವಿ ಗೌಡ ಆಯ್ಕೆ. ಹೌದು, ಸೊರಬ ವೀರಶೈವ ಸಹ್ಯಾದ್ರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಗಾದಿಗೆ ನಡೆದ ಚುನಾವಣೆಯಲ್ಲಿ ಕೆವಿ ಗೌಡರವರು ಹಾಗೂ ತಂಡ ಜಯಶಾಲಿಯಾಗಿದ್ದಾರೆ. ಒಟ್ಟು 13 ಸದಸ್ಯರುಳ್ಳ ಈ ಚುನಾವಣೆಯಲ್ಲಿ ಗಂಗಾಧರ್ ಗೌಡ 6 ಮತಗಳು ತೆಗೆದುಕೊಂಡ್ರೆ ಕೆವಿ ಗೌಡರವರು 7 ಮತಗಳನ್ನ ತೆಗೆದುಕೊಂಡು 1 ಮತದ ಅಂತರದಿಂದ ಜಯಗಳಿಸಿ ಅಧ್ಯಕ್ಷ ಗಾದಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ನಾಯಕರು, ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಈ ಸಂಸ್ಥೆಯನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಶ್ರಮಿಸುತ್ತೇನೆ. ನಮ್ಮ ಸಂಸ್ಥೆಯ ವತಿಯಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಹಕಾರವಾಗುವ ನಿಟ್ಟಿನಲ್ಲಿ ನಮ್ಮ ಸಹಕಾರ ಸಂಘದಿಂದ ಸಾಲ ಸೌಲಭ್ಯಗಳನ್ನು ನೀಡಿ ಪ್ರಗತಿ ಪಥದತ್ತ ತೆಗೆದುಕೊಂಡು ಹೋಗುತ್ತೇನೆ ಮತ್ತು ನನಗೆ ಚುನಾವಣೆಯಲ್ಲಿ ಗೆಲ್ಲಲು ಸಹಕಾರ ನೀಡಿದಂತಹ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಇದು ನಮ್ಮ ವೀರಶೈವ ಸಮಾಜದಿಂದ ಒಂದು ಸಂಸ್ಥೆಯನ್ನ ಕಟ್ಟಿದ್ವಿ. ಸಹ್ಯಾದ್ರಿ ವೀರಶೈವ ಪತ್ತಿನ ಸಹಕಾರ ಸಂಘ ಅಂತ. ಈಗಾಗಲೇ 10 ವರ್ಷ ಮುಗಿದು 15ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸಮಾಜ ಬಾಂಧವರೆಲ್ಲ ಸೇರಿ ಇದನ್ನ ಚುನಾವಣೆ ಇದ್ದಂಗೆ ಮಾಡ್ಬೇಕು ಅಂತ ಇದ್ರು. ಸ್ವಲ್ಪ ಏನೋ ಕಾರಣದಿಂದ ಚುನಾವಣೆನೂ ಆಯ್ತು. ನಾವು 12 ಜನ ಡೈರೆಕ್ಟರ್ ಆಗಿ ಬಂದ್ವಿ. ಅದರಲ್ಲಿ ಇವತ್ತು 12 ಜನರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು. ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದೆ ನಾಗರಾಜ್ ಗೌಡರು. ಅಧ್ಯಕ್ಷ ಸ್ಥಾನಕ್ಕೆ ಸ್ವಲ್ಪ ಸ್ಪರ್ಧೆ ನಡೀತು. ನಾನು ಸೀನಿಯರ್ ಮುಖಂಡರೆಲ್ಲ ನೀವೇ ಕಂಟೆಸ್ಟ್ ಮಾಡ್ಬೇಕಂತ. ಈಗ ಯಂಗ್ಸ್ಟರ್ಸ್ ಸ್ವಲ್ಪ ನಂಗೂ ಒಂದು ಅವಕಾಶ ಕೊಡಿ ಅಂತ ಕಂಟೆಸ್ಟ್ ಮಾಡಿದ್ರು. ಅದೇ ನಾವು ಒಂದು ಓಟು ಜಾಸ್ತಿ ಇದೆ. ನಾನು ಗೆದ್ದು ಬಂದಿದ್ದೇನೆ. ಗೆದ್ದು ನಾವು ಸಮಾಜದಲ್ಲಿ ನಾವು ತೊಡಗಿಸೋದ್ರಿಂದ ಈ ನನಗೆ ಗೆಲುವು ಸಿಕ್ಕಿದೆ. ನಮ್ಮ ಸಂಸ್ಥೆ ಈಗ 10 ವರ್ಷದಿಂದ ಕೆಲಸ ಮಾಡ್ತಿದೆ. ನಾವು ಈಗ 1.5 ಕೋಟಿ 2 ಕೋಟಿ ಹತ್ರ ನಾವೆಲ್ಲ ಸಾಲ ಸೌಲಭ್ಯ ಬಡವರಿಗೆ, ಮಧ್ಯಮವರ್ಗರಿಗೆ ಎಲ್ಲ ಮಾಡ್ಕೊಂತ ಬಂದಿದ್ವಿ. ಇದು ಸಂಸ್ಥೆ ಇನ್ನೂ ಹೆಚ್ಚಿನ ಬೆಳೆಸಬೇಕಾಗಿದೆ. ನಾವು ಏನು 13 ಜನ ನಿರ್ದೇಶಕರಿದೆ ಒಟ್ಟು ಸೇರಿ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ಬರಂಗೆ ಮತ್ತು ಸಂಸ್ಥೆ ಹೆಚ್ಚಾಗಿ ಬೆಳಿಬೇಕು, ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಮತ್ತು ಇಲ್ಲಿರುವ ಮಧ್ಯದ ವರ್ಗದ ಬಡವರು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ನಾವು ಸಾಲ ಸೌಲಭ್ಯ ಕೊಟ್ಟು ಅನುಕೂಲ ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಈ ವೀರಶೈವ ಸಹ್ಯಾದ್ರಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ನಾಗರಾಜ ಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟಾರೆ ಜಿದ್ದಾಜಿದ್ದಿನಿಂದಲೇ ನಡೆದ ಈ ಚುನಾವಣೆಯು ಎಲ್ಲ ಸದಸ್ಯರ ಸಹಕಾರದಿಂದ ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.